ಆತ್ಮೀಯ ಶಿಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು. ಈಗಾಗಲೇ ಖಾಲಿ ಮನೆಗಳನ್ನು ನಾವು ಎಷ್ಟು ನಮ್ಮ ಒಂದು ಬ್ಲಾಕ್ನಲ್ಲಿ ಉಳಿದಿವೆ ಅನ್ನೋದನ್ನು ಚೆಕ್ ಮಾಡೋದು, ಜೊತೆಗೆ ಅವುಗಳನ್ನು ಯಾವ ರೀತಿ ಗುರ್ತು ಮಾಡಿ ಎಡಿಟ್ ಮಾಡೋದ್ರ ಬಗ್ಗೆ ಒಂದಿಷ್ಟು ಸುಲಭವಾದ ವಿಧಾನವನ್ನು ಚರ್ಚೆ ಮಾಡೋಣ. ಮೊದಲಿಗೆ ನಾವು ಆ್ಯಪ್ ಓಪನ್ ಮಾಡಿದ ಕೂಡಲೇ ಈ ರೀತಿ ನಿಮಗೆ ಬರ್ತಾ ಇದೆ. ಇಲ್ಲಿ ಸಾರಾಂಶ ವೀಕ್ಷಿಸಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನಾವು ಗಣತಿ ಮಾಡಿರ್ತಕ್ಕಂಥ ಒಟ್ಟು ಜನಗಣತಿ ಮನೆಗಳಾಗಿರ್ಬೋದು, ಒಟ್ಟು ಸಾಮಾನ್ಯ ಕುಟುಂಬಗಳು, ಜೊತೆಗೆ ವಾಸೇತರ ಮನೆಗಳ ಸಂಖ್ಯೆ ಬರ್ತಾ ಇದೆ. ಹಾಗಾದರೆ ಆದಮೇಲೆ ಈ 361, 235 ಮತ್ತು 107 ಎರಡೂ ಕೂಡಿಸ್ಬೇಕಾಗ್ತೈತೆ ರೀ. ನೋಡಿ, ಒಟ್ಟು ಸಾಮಾನ್ಯ ಕುಟುಂಬಗಳು ಮತ್ತು ವಾಸೇತರ ಮನೆಗಳ ಸಂಖ್ಯೆ ಇವೆರಡೂ ಕೂಡಿಸಿದ್ರೆ ನಮ್ಮದು ಒಟ್ಟು ಜನಗಣತಿ ಮನೆಗಳು ಆಗಬೇಕು. ನಮ್ಮದು 235 ಇದೆ, ಜೊತೆಗೆ ಏನಪ್ಪ ಅಂದ್ರೆ 107 ಇದೆ. ಹಾಗಾದ್ರೆ ಇನ್ನೂ 19 ಮನೆಗಳೇನಾಗ್ತವಪ್ಪ ಅಂದ್ರೆ ಕಡಿಮೆ ಇದ್ದಾವೆ. ಯಾವುದಕ್ಕೆ? 360. ಇದರ ಅರ್ಥ ಏನಪ್ಪ ಅಂದ್ರೆ 19 ಮನೆಗಳು ನನ್ನ ಬ್ಲಾಕ್ನಲ್ಲಿ ಏನಾಗಿದ್ದಾವೆ? ಖಾಲಿಯಾಗಿದ್ದಾವೆ. ಅವುಗಳನ್ನ ಯಾವ ರೀತಿ ಗುರುತಿಸಬಹುದು? ಕನ್ಫ್ಯೂಷನ್ ಆಗ್ತಿರ್ತದೆ. ಯಾಕೆ ಇಲ್ಲಿ ವಾಸೇತರ ಮನೆಗಳು ಸಹಿತ ಏನಾಗಿರ್ತದೆ ಹೇಳ್ರಿ, ಎನ್ ಬಾರ್ ಏನೋ ಬಂದಿರ್ತಾ ಇದ್ದಾರೆ, ಜೊತೆಗೆ ಖಾಲಿ ಮನೆಗಳು ಎನ್ ಬಾರ್ ಎ. ಹಾಗಾಗಿ ಸಿಂಪಲ್ಲಾಗಿ ಟ್ರಿಕ್ಸ್ ಇದೆ, ತಾವು ನೋಡ್ಬೋದು. ಇಲ್ಲೇ ನೀವು ಸ್ಕ್ರಾಲ್ ಮಾಡ್ಕೊತ ಹೋಗ್ಬೋದು. ನೋಡಿ, ಈ ರೀತಿ ಸ್ಕ್ರಾಲ್ ಮಾಡ್ಕೊತ ಹೋದಾಗ ನೋಡಿ, ಇಲ್ಲಿ ಎನ್ ಎ ಯಾವುದು ಬಂದಿದೆ ಚೆಕ್ ಮಾಡೋಣ ಸ್ನೇಹಿತರೆ. ನೋಡಿ, ಎನ್ ಎ ಹೆಸರಿಲ್ಲದೆ ಇರೋದರಿಂದ ಎನ್ ಎ ಇರ್ತಾ ಇದೆ ಯಾವುದಾದ್ರು ಒಂದು. ತಾವು ಗಮನಿಸ್ಬೋದು. ಈ ರೀತಿ ಸ್ಕ್ರಾಲ್ ಮಾಡ್ಕೊತ ಹೋಗೋಣ. 9ನೇದು 10ನೇದು. ಓಕೆ, ಇಲ್ಲಿ 10ನೇದು ಇದೆ ನೋಡಿ, ಜನಗಣತಿ ಮನೆ ಸಂಖ್ಯೆ 10, ಕಟ್ಟಡ ಸಂಖ್ಯೆ 9 ಇದೆ. ಇದು ಖಾಲಿ ಮನೆ ಐತಿ ಅಲ್ಲೋ ನಿಮಗೆ ಕನ್ಫರ್ಮ್ ಆಗಬೇಕಾದ್ರೆ ಇಲ್ಲೇ ವೇವ್ ಅನ್ನುವಂಥ ಬಟನ್ ಇದೆ ನೋಡಿ. ಸಿಂಬಲ್ ಆಯ್ ಸಿಂಬಲ್ ಇದೆ. ಆಯ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಮನೆಯ ಮಾಹಿತಿ ನಿಮಗೆ ಸಿಗ್ತಾ ಇದೆ. ನೋಡಿ, ಇಲ್ಲಿ ಜನಗಣತಿ ಮನೆ ಇದು 7ನೇ ಪ್ರಶ್ನೆ ನೋಡೋದ, ಇತರೆ ವಾಸೇತರ ಬಳಕೆಗೆ ಬಳಸಿದ್ದಾರೆ. ಇದರ ಅರ್ಥ ಇದು ಖಾಲಿ ಮನೆ ಅಲ್ಲ ಅಂತಂದು ಅರ್ಥ ಆಗ್ತಾ ಇದೆ. ಇದ್ರ ಬಗ್ಗೆ ತಲೆ ಕೆಡಿಸ್ಕೋದು ಬೇಡ, ಇದನ್ನು ನಾವು ಬಿಟ್ಟು ಬಿಡಬೇಕು. ಯಾಕಂದರೆ ಇದು ಆಲ್ರೆಡಿ ಏನಾಗಿದೆ ಹೇಳ್ರಿ, ವಾಸೇತರ ಮನೆಯಲ್ಲಿ ಬಳಕೆ ಆಗಿದೆ. ಈ ರೀತಿ ಕನ್ಫರ್ಮ್ ಮಾಡ್ಕೋಬೇಕು. ಮತ್ತೆ ಬ್ಯಾಕ್ ಹೋಗಬೇಕು, ಮತ್ತೆ ಸ್ಕ್ರಾಲ್ ಮಾಡಬೇಕು. ಮತ್ತು ಆ ರೀತಿ ಎನ್ ಎ ಯಾವುದಾವೆ, ಇಲ್ಲಾಂದರೆ ನೀವು ಲಿಸ್ಟ್ ಮಾಡಿರಿ ಅಂದ್ರೆ ಅಲ್ಲಿ ಖಾಲಿ ಮನೆ ಯಾವುದು ಅನ್ನೋದು ನಿಮಗೆ ಡೈರೆಕ್ಟ್ ಏನಾಗ್ತದೆ ಹೇಳ್ರಿ ಸಿಗ್ತಾಯಿದೆ. ಯಾಕಂದ್ರೆ ನಂದು ಈಗ ಉದಾಹರಣೆ 37ನೇ ನಂಬರ್ ನಾನು ಖಾಲಿ ಮಾಡಿದ್ದೀನಿ, ಹೌದಾ. ನಾನು ಈಗ ಡೈರೆಕ್ಟ್ 37ಕ್ಕೆ ಹೋಗ್ತಾ ಇದ್ದೀನಿ. ಯಾಕಂದ್ರೆ ನಾನು 37 ನಂಗೆ ಗೊತ್ತಿದೆ, ನನ್ನ ಕಡೆ ಲಿಸ್ಟ್ ಇದೆ. ಆ 37ನ್ನು ನಾನು ಏನು ಮಾಡೀನಿ ಹೇಳ್ರಿ, ಖಾಲಿ ಅಂತಂದು ಕನ್ಸಿಡರ್ ಮಾಡಿದ್ದೀನಿ. ನೋಡೋಣ, 35 ಬಂತ, 36, ಎಸ್ 37 ಇದೆ ನೋಡಿ. ಈ 37 ಸಹಿತ ಎನ್ ಬಾರ್ ಎ ಇದೆ ಅಲ್ರಿ, ಎಸ್. ಇಲ್ಲಿ ಕ್ಲಿಕ್ ಮಾಡಿದಾಗ ಆಯ್ ಸಿಂಬಾಲ್ ಮೇಲೆ ನಾವೇನು ಮಾಡೋಣ, ಕ್ಲಿಕ್ ಮಾಡೋಣ. ಸಿಂಬಾಲ್ ಮಾಡಿದ ಕೂಡಲೇ ಇಲ್ಲಿ ನೋಡಿರಿ, 7ನೇ ಪ್ರಶ್ನೆ ನೋಡಿ, ಜನಗಣತಿ ಮನೆಯನ್ನು ಯಾವ ಉದ್ದೇಶಕ್ಕಾಗಿ ಬಳಸ್ತಾ ಇದೆ? ಖಾಲಿ. ಯಾಕೆ ಖಾಲಿ ಕೊಟ್ಟಿದ್ದೆ ನಾನು? ಅದು ರಿಪೇರಿ ಮಾಡಬೇಕಾಗಿದೆ. ಒಂದು ಸ್ವಲ್ಪ ಹಾಳಾಗಿತ್ತು, ರಿಪೇರಿ ಮಾಡಬೇಕಿದ್ದರೆ ಖಾಲಿಯಲ್ಲಿ ಯಾರೂ ಇಲ್ಲಾಗಿರೋದು ಕೊಟ್ಟಿದ್ದೆ. ಬಟ್ ಇದನ್ನು ಎಡಿಟ್ ಮಾಡಬೇಕಾಗಿದೆ. ಅಲ್ಲಿ ಏನಾದರೂ ವಾಸೇತರ ಬಳಕೆ ಮಾಡಬೇಕಾದ್ರೆ ಈ ಮಾಹಿತಿಯನ್ನು ನಾವು ಏನು ಮಾಡಬೇಕು ಹೇಳ್ರಿ, ಎಸ್, ಈ ಮಾಹಿತಿಯನ್ನು ನೆನ್ಪಿಟ್ಕೋರಿ. ನೋಡಿ, CN26 ಇದೆ. ಇದನ್ನು ಒಂದು ಸ್ವಲ್ಪ ಏನು ಮಾಡ್ರಿ ಅಂದ್ರೆ ಬರ್ಕೊಂಡು ಇಟ್ಕೊಂಡ್ರೆ ಭಾಳ ಬೆಟರ್ಲ ನೆನ್ಪಿಟ್ಕೋರಿ. ಇದನ್ನು ಬರ್ಕೋಬೇಕು. ಯಾಕೆಂದರೆ ನಮಗೀಗ ಎಡಿಟ್ ಮಾಡಬೇಕಾದ್ರೆ ಈ ಮಾಹಿತಿಗಳು ಅಲ್ಲಿ ಸಿಗೋದಿಲ್ಲ. ನೋಡಿ, ಇಲ್ಲಿ 26 ಇದೆ, 37 ಇದೆ. ಯಾವುದೂ ಇಲ್ಲ ಇಲ್ಲಿ, ಯಾವುದು ಖಾಲಿ ಅಂದ್ಕೊಳ್ಳಿ ಏನೂ ತೋರಿಸೋದೇ ಇಲ್ಲ ರೀ. ಬಟ್ ಇಲ್ಲಿ ಸಾಮಗ್ರಿಗಳು ನಾಟ್ ಅಪ್ಲಿಕೇಬಲ್, ಯಾಕೆ ಖಾಲಿ ಇರೋದ್ರಿಂದ ಅಲ್ಲಿ ಎಂಟ್ರ್ ಆಗಿಲ್ಲ ಅಂತ ಅನಿಸುತ್ತೆ. ಬಟ್ ನೋಡೋಣ, ಈ ನಮಗೆ ಕ್ಲಾರಿಟಿ ಗೊತ್ತಾಗಿದೆ. ಈ 7ನೇ ನಂಬರು ಏನಾಗಿದೆ ಹೇಳ್ರಿ, ಖಾಲಿ ಇರೋದ್ರಿಂದ ಇದನ್ನು ನಾವು ಎಡಿಟ್ ಮಾಡಬಹುದು, ಹೌದಾ. ಯಾವ ರೀತಿ ಎಡಿಟ್ ಮಾಡಬೇಕು? 37ನೇ ನಂಬರನ್ನು ಎಡಿಟ್ ಮಾಡಬೇಕು. ಸಿಂಪಲ್ ಮತ್ತು ಪುನಃ ನಾವು ಈಗಾಗಲೇ ಸಿಂಕ್ ಮಾಡಿದ ಮಾಹಿತಿ ಮೇಲೆ ತಿದ್ದುಪಡಿ ಮಾಡಬೇಕು. ಅಲ್ಲಿ ಹೋದು ಅಂದ್ರೆ ನಂಬರ್ 37 ಹೋಗಬೇಕಾಗ್ತೈತಿ. ನೋಡಿ, 25, 28, 37, ರೈಟ್. 37 ಮೇಲೆ ಇಲ್ಲಿ ಪೆನ್ ಸಿಂಬಾಲ್ ಇದೆ, ಕ್ಲಿಕ್ ಮಾಡಿ. ಇಲ್ಲಿ ಕಾರಣ ಕೇಳ್ತಾ ಇದ್ದಾರೆ, ಸ್ವತಃ ಅನ್ರಿ. ಸ್ವತಃ ಅಂದ ಕೂಡಲೇ ಮುಂದುವರಿಸ್ರಿ. ಇಲ್ಲಿ ಯಾವುದೂ ಬರೋಂಗಿಲ್ಲ, ಮುಂದಿನ ಅಂತ ಹೋಗ್ರಿ. ಇಲ್ಲ ಅಂತಂದ್ರಿ. ಕಾಮನ್ನಾಗಿ ಅದು ಖಾಲಿ ಇರೋದ್ರಿಂದ ನಾವು ಚಕ್ಕಿದೆ, ನಮ್ಗೆ ಗೊತ್ತಿದೆ ಅದು ಇಟ್ಟಿಗಿದೆ. ಗೋಡೆ ಸುಟ್ಟ ಇಟ್ಟಿಗೆಂದಿದೆ, ಮೇಲೆ ಹಂಚುಗಳು ಇದ್ದಾವೆ ಅನ್ನೋದನ್ನು ನಮಗೆ ಕ್ಲಾರಿಟಿ ಇತ್ತು. ಇಲ್ಲೇನು ಮಾಡೋಣ ನಾವು, 9ನೇದು ವಾಸೇತರ ಬಳಕೆ ಸಾಮಗ್ರಿಗಳ ಕೋಣೆ ಅಂತಂದು ಬರೆದು ಬಿಡೋಣ ಸ್ನೇಹಿತರೆ. ಸಾಮಗ್ರಿಗಳ, ಯಾಕಂದ್ರೆ ಅಲ್ಲಿ ಮನೆಯಲ್ಲಿ ಯಾವಾಗಾರು ಒಮ್ಮೆ ಏನಾದ್ರು ಅವ್ರು ಬಂದು ನಿಲ್ತಿದ್ರು. ಸಾಮಗ್ರಿಗಳ ಕೋಣೆ ಅಂತಂದು ಬರೆದು ಬಿಡೋಣ, ಹೌದಾ. ಇವಾಗ ಏನು ಮಾಡೋಣ, ಮುಂದಿನ ಖಚಿತ ಅಂದ್ಬಿಡೋಣ. ಇವಾಗ ಎಡಿಟ್ ಆಯಿತು, ಹೌದಾ. ಇಲ್ಲಿ ಮಾಹಿತಿ ತಿದ್ದುಪಡಿಗಳಲ್ಲಿ ಬಂದಿರ್ತಾ ಇದೆ ಸಂಪೂರ್ಣ ಮಾಡಿದ್ದು. ಇದು ಯಾವಾಗ ಹೋಗ್ತದಪ್ಪ ಅಂದರೆ ಇದು ನೀವು ಸಿಂಕ್ ಮಾಡಿದಾಗ ಹೋಗ್ತಾ ಇದೆ. ಇಲ್ಲಿ ನೀವು ಸಿಂಕ್ ಮಾಡಬೇಕು. ಸಿಂಕ್ ಮಾಡಿ ನಿಮ್ಮ ಸೈನನ್ನು ನೋಡಬೇಕಾಗ್ತೈತಿ, ಹೌದಾ. ನೋಡಿ, ಸಿಂಕ್ ಆದ ಕೂಡಲೇ ಆಟೋಮೆಟಿಕ್ ಏನಾಗ್ತದೆ ಹೇಳ್ರಿ, ಹೋಗ್ತಾ ಇದೆ. ಇಲ್ಲಿ ಯಾವುದೇ ಮಾಹಿತಿ ತಿದ್ದುಪಡಿಗಳು ಇರುವುದಿಲ್ಲ. ವೀಕ್ಷಣೆ ಮಾಡಿರಿ. ಸಾರಾಂಶದಾಗ 361 ನೋಡ್ರಿ, ಇಲ್ಲಿ
235 108 ಐತೆ ನೋಡಿರಿ. 107 ಇದ್ದದ್ದು ಏನೈತಿ ಈಗ 108 ಒಂದು ಕೌಂಟ್ ಹೆಚ್ಚಾಯಿತು. ಸೊ ಇದು 108 235 ಎರಡೂ ಕೂಡಿಸಿದ್ರೆ 361 ಆದರೆ ನಿಮ್ಮಲ್ಲಿ ಖಾಲಿ ಮನೆಗಳ ಸಂಖ್ಯೆ ಇಲ್ಲ ಅಂತಂದು ಅರ್ಥ ಕೊಡ್ತಾ ಇದೆ. ಸೊ ಖಾಲಿ ಮನೆಗಳ ವಿವರ ಬೇಕಾಗಿತ್ತಂದ್ರೆ ತಾವು ಹೇಳಿನಲ್ಲ ಇಲ್ಲಿ ನೋಡಿ ಸಾರಾಂಶ ವೀಕ್ಷಿಸಿದಾಗ ಈ ರೀತಿ ಸ್ಕ್ರಾಲ್ ಮಾಡಿರಿ. ನಿಮಗೆ ಯಾವುದು ಈ ಅಂದಾಜು ನಿಮ್ಮದು ಲಿಸ್ಟ್ ಇಲ್ಲಾಗಿತ್ತಾರ, ಲಿಸ್ಟ್ ಇದ್ರೆ ಭಾಳ ಬೆಟರ, ಯಾಕಂದ್ರೆ ಎಲ್ಲರೂ ಆಲ್ಮೋಸ್ಟ್ ಲಿಸ್ಟ್ ಮಾಡಿರ್ತೀರ. ಸೊ ನೋಡಿಲಿ ಈಗ ಉದಾಹರಣೆ 60ನೇ ನಂಬರ್ ಇದೆ, ಇಲ್ಲಿ ಎನ್ ಎ ಇದೆ, ಇದು ಖಾಲಿ ಐತಿವಲ್ಲ ಚೆಕ್ ಮಾಡ್ಬೇಕಾರೆ ವೇವ್ ಮೇಲೆ ಕ್ಲಿಕ್ ಮಾಡಿ. ಸೊ 7ನೇ ಪ್ರಶ್ನೆ ಇತರೆ ವಾಸೇತರ ಬಳಕೆ ಅಂದರೆ ಇದು ಖಾಲಿ ಇಲ್ಲ ಅಂತಂದಂಗೆ ಹೌದಾ. ಎಸ್ ಮತ್ತು ಈ ರೀತಿ ನಿಮ್ಮ ಕಡೆ ಲಿಸ್ಟ್ ಇತ್ತಂದ್ರೆ ಭಾಳ ವೆರಿ ಇಂಟ್ರೆಸ್ಟಿಂಗ ಬೇಗನೆ ಏನಾಯ್ತು ಹೇಳ್ರಿ ಸಿಕ್ಬಿಡ್ತಾ ಇದ್ದಾವೆ ಅಂತ ಹೇಳ್ಬೋದು ಹೌದಾ. ಸೊ ಬೇಗನೆ ಏನು ಮಾಡ್ಬೋದು ಖಾಲಿ ಮನೆಗಳನ್ನ ಇಲ್ಲೊಂದು ಇದೆ 64 ಇದೆ, ಚೆಕ್ ಮಾಡೋಣ ಬನ್ನಿ. ನೋಡಿ ಇದು ಇತರೆ ವಾಸೇತರ ಬಳಕೆನೇ ಇದೆ ನೋಡಿ. ಇಲ್ಲಿ ನೀವು ಕನ್ಫರ್ಮ್ ಮಾಡಬೇಕಾದೈತಿ ನಿಮ್ಮ ಕಡೆ ಲಿಸ್ಟ್ ಇತ್ತಂದರೆ ಈ ರೀತಿ ವಾಸೇತರ ಬಳಕೆ ಐತೆ ಇಲ್ಲೋ. ಇಲ್ಲೊಂದು 46 ಇದೆ ನೋಡಿ. ಹಾಂ 46ನಲ್ಲಿ ನಮ್ಗೆ ಸಿಗ್ತಾ ಇದೆ ನೋಡಿ. ಏನಿದೆ ಹೇಳ್ರಿ ರಿಪೇರಿ ಮಾಡಬೇಕಾಗಿದೆ, ಖಾಲಿ ಮನೆ ಇರೋದರಿಂದ ಅವು ಯಾವುದು ತೋರಿಸಿಲ್ಲ ನೆನ್ಪಿಟ್ಕೋರಿ. ಅದ್ರ ಬಗ್ಗೆ ನಮಗೆ ಐಡಿಯಾ ಇರಬೇಕು. ಹಾಗಾದ್ರೆ 46ನೇ ಸಂಖ್ಯೆ ಏನಾಗಿದೆ ನೋಡಿ, ಇಲ್ಲಿ ವಾಸ್ತವಿಕ ಬಳಕೆ ರಿಪೇರಿ ಮಾಡಬೇಕಾಗಿರೋದು ಇದು ಖಾಲಿ ಅಂತ ತೋರಿಸಿದ್ದೇವೆ. ಸೊ ನೀವು ಮತ್ತೆ ಪುನಃ ಏನು ಮಾಡಬೇಕು 46 ಕಟ್ಟಡ ಸಂಖ್ಯೆ 29 ಇದೆ, ಜನಗಣತಿ ಮನೆ ಸಂಖ್ಯೆ 46ಕ್ಕೆ ಹೋಗಬೇಕು. 46ನ್ನು ನೀವೇನು ಮಾಡಬೇಕು ಹೇಳ್ರಿ ಮತ್ತೆ ಪುನಃ ಇಲ್ಲಿ ಹೋಗಬೇಕು. ಈಗಾಗಲೇ ಸಿಂಕ್ ಮಾಡಿದ್ರ ಮೇಲೆ ಸೊ 46ಕ್ಕೆ ಹೋಗಬೇಕು. 46ನೇದಕ್ಕೆ ನಾವು ಏನು ಮಾಡಬೇಕು ಎಡಿಟನ್ನು ಮಾಡಬೇಕು. ನೋಡಿ ನಾನು ಮತ್ತೊಂದು ಮಾಡಿ ತೋರಿಸ್ತಾ ಇದ್ದೇನೆ. ಸ್ವಲ್ಪ ನಿಮಗೆ ಅವುಗಳ ಬಗ್ಗೆ ಮಾಹಿತಿ ಇದ್ದರೆ ಭಾಳ ಬೆಟರ ಹೌದಾ. ಸ್ವತಃ ಅನ್ನೋದ ಮುಂದುವರಿಸೋದ ನೋಡಿ 46 ಇದೆ, ಮುಂದೆ ಹೋಗ್ತಾ ಇದ್ದೇನೆ. ಇಲ್ಲ ಅಂತಂದರೆ ಸೊ ವಿಶೇಷವಾಗಿ ಟೈಲ್ಸ್ ಇರೋಂಗಿಲ್ಲ, ಅಲ್ಲಿ ಕಲ್ಲ ಇರ್ತದೆ. ಸೊ ಗೋಡೆ ಇಟ್ಟಿಗಿಂದನೇ ಇತ್ತು, ಸೊ ಹಂಚುಗಳಿಂದ ಕೂಡಿಸಿದ್ರು ರೈಟ್. ಓಕೆ ಎಸ್ ವಾಸಕ್ಕೆ ಬಳಕೆಯಲ್ಲಾಗಿತ್ತು, ಅದು ವಾಸೇತರ ಬಳಕೆಯಾಗಿತ್ತು. ಸೊ ಈಗ ಸಾಮಗ್ರಿಗಳ ಕೊಠಡಿ ಅಂತಂದು ಹಾಕ್ತೀನಿ. ಸಾಮಗ್ರಿಗಳ ಕೋಣೆ ಅಂದರೆ ಯಾವಾಗಲೇ ಬಂದು ಅದನ್ನು ಯೂಸ್ ಮಾಡ್ತಿದ್ರು ಅವರ ಹೌದಾ. ಎಸ್ ಇಲ್ಲಿ ಇತರೆ ವಾಸೇತರ ಬಳಕೆನೇ ಇರಬೇಕು ನೆನ್ಪಿಟ್ಕೋರಿ. ನಾವೆಲ್ಲ ಏನು ಮಾಡಿದ್ದೇವೆ ಕೆಲವೊಂದು ಖಾಲಿ ತೋರಿಸೋದ್ರಿಂದ ಅದು ಕೌಂಟ್ ಆಗ್ತಾಯಿಲ್ಲ ನೆನ್ಪಿಟ್ಕೋರಿ. ಸೊ ಇಲ್ಲಿ ಮುಂದಿಂದ ಹೋರಿ. ಎಸ್ ಓಕೆ ಸಾರಿ, ಒಂದು ಕಲ್ಲು, ನೆಕ್ಸ್ಟ್ ಇಟ್ಟಿಗೆ, ಹಂಚುಗಳು. ಎಸ್ ಖಚಿತ ನೋಡಿ. ಈಗ ಮಾಹಿತಿ ತಿದ್ದುಪಡಿದ ಬಂದಿದೆ 46 ಎಕ್ಸಾಕ್ಟ್ಲಿ ಬಂದಿದೆ. ಸೊ ನಾನೀಗ ಸಿಂಕ್ ಮಾಡ್ತಾ ಇದ್ದೀನಿ. ಸಿಂಕ್ ಮಾಡಿದ ಕೂಡಲೇ ಸೊ ನೋಡಿ ಒಮ್ಮೆ ಎಲ್ಲ ಮಾಡ್ಬೋದು, ಬಟ್ ನಾನು ನಿಮಗೊಂದು ಐಡಿಯಾ ತೋರಿಸ್ತಾ ಇದ್ದೇನೆ ಅಷ್ಟೇ ಹೌದಾ. ಸೊ ತಾವು ಗಮನಿಸ್ಬೋದು ನೋಡಿ, ಸಿಂಕ್ ಮಾಡಿದ ಕೂಡಲೇ ಇಲ್ಲಿ ಆಟೋಮೆಟಿಕ್ ಹೋಗಿರ್ತದೆ, ಮಾಹಿತಿ ತಿದ್ದುಪಡಿಯಲ್ಲಿ ಇರೋದಿಲ್ಲ, ಅದೆಲ್ಲಿಗಿರ್ತದೆ ಸಾರಾಂಶ ವೀಕ್ಷಣೆಯಲ್ಲಿ ನೋಡಿರಿ. ಏನಕ್ಕೆ 108 ಇತ್ತು, ಸೊ ಇವಾಗ ಎಷ್ಟಾಗ್ತಿತ್ತು ನೋಡೋಣ. ಎಸ್ 109 ಐತೆ ನೋಡಿ. ಕ್ಲಿಯರಾ. ಎಸ್ ಈ ರೀತಿ ಮಾಡೋದ್ರಿಂದ ಖಾಲಿ ಮನೆಗಳನ್ನ ತಿದ್ದುಪಡಿ ಮಾಡಿ ವಾಸೇತರ ಮನೆಗಳಾಗಿ ಪರಿವರ್ತಿಸಲಿಕ್ಕೆ ಅನುಕೂಲಕರ ಇದೆ. ಸೊ ನೀವು ಇಲ್ಲಿ ಚೆಕ್ ಮಾಡ್ಬೋದು, ಮಾಹಿತಿಗಳನ್ನು ನೆನ್ಪಿಟ್ಕೋರಿ. ಓಕೆ ಎಸ್ ಇದೇ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಸುಲಭ ವಿಧಾನ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭ ದಿನ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.